ಇದು ಇವತ್ತಿನ ಮೊದಲನೇ ವಿಷಯಲ್ಲಿದ್ದು ಒಬ್ಬ ಅಳ್ಳಾಡ್ಸ್ಕೊಬರ್ತಾರವಳು ಯೋಗ ಮಾಡ್ತಾ ಇದು ದೇವಸ್ಥಾನದಲ್ಲಿ ಅವರು ಈಗ ಆಲ್ರೆಡಿ ಅಲ್ಲಿ ಪಾರ್ಕಲ್ಲಿ ವರ್ಕೌಟ್ ಏರಿಯಾದೆಲ್ಲ ವರ್ಕೌಟ್ ಇರೋದೆಲ್ಲ ಒಬ್ಬಳು ಅಳ್ಳಾಡ್ಸ್ಕೊಂಡು ನಿಂತಿದ್ದಾಳೆ. ಅವಳ ಮುಂದೆ ಅಲ್ಲಿ ಇವನು ಇದ್ದಾನೆ, ಯಾರು ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಅಂತ ಅಫಿಷಿಯಲ್ಸ್ ಕಡೆ ಮರ್ಯಾದೆ ಕಡೆಯವರು ಗಲಾಟೆ ಮಾಡಿದ್ನಲ್ಲ ಅವನಿದ್ದಾನೆ. ಯೋಗ ಚಂದ ನೋಡೋರು ಬೇಕಂತ ಹೌದು. ಬಟ್ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಯೋಗ ಮಾಡ್ತಾವಲ್ಲ, ಯೋಗಾಸನ ಮಾಡ್ತಾವಲ್ಲ, ಈ ಬಡ್ಡೆತ್ತವು ಯಾವ ಮಟ್ಟಿಗೆ ಸ್ಯಾಡಿಸ್ಟ್ಗಳು ಅಂದರೆ 2 ರೌಂಡಲ್ಲಿ ಯೋಗ ಮಾಡ್ತಾಯಿದ್ರು. ಅಲ್ಲಿ ಯಾರೋ ಒಬ್ಬ ಬರೋನು, ಅವನೇನು ಮಾಡ್ತಾಯಿದ್ದ ಅಂದರೆ ಇವ್ರು ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಬರೋದು, ಲೇಟಾಗಿ ಬರೋನು ಅವನು. ಇವ್ರು ಅರ್ಧಂಬರ್ಧ ಯೋಗ ಮಾಡಿ ಮುಗಿಸಿದ ಮೇಲೆ ಬಂದುಬಿಟ್ಟು ಆಮೇಲೆ ತಾನು ಶುರು ಮಾಡ್ಕೊಳ್ಳೋನು. ಇವ್ರು ಯೋಗ ಮುಗಿಸಿ ಹೋದ ನಂತರ ಕೂಡ ಅವನು ಒಂದು ಅರ್ಧ ಗಂಟೆ ಟೈಮ್ ಎಕ್ಸ್ಟ್ರಾ ಯೋಗ ಮಾಡ್ತಾಯಿದ್ದ, ಅವನು ವರ್ಕೌಟ್ ಮಾಡ್ತಾಯಿದ್ದ. ಆ ಥರ ಅಂದರೆ ಎರಡು ಸಪ್ರೇಟಾಗಿ ಮಾಡ್ತಾಯಿದ್ರು ಬಡ್ಡೆಕ್ಲು, ಅಂದರೆ ಟೈಮ್ ಸ್ಟ್ರೆಚ್ ಮಾಡೋದಕ್ಕೆ. ಇಲ್ಲಿ ನೋಡಿ ಅಳ್ಳಾಡ್ಸ್ಕೊಳ್ತಾ ಇರೋದು ಆ ಥರ ಸ್ಯಾಲೀಸ್ಗಳು ಇವು. ಆಮೇಲೆ ಬೆಳಗ್ಗೆ ಹೊತ್ತು ಜನಗಳೇ ಬರ್ತಿತ್ತಿಲ್ಲ ಅಲ್ಲಿ ಮಲಿಕೊಂಡಿದ್ದಾಗ. ಆಮೇಲೆ ಶುರು ಮಾಡ್ಕೊಬಿಟ್ರು ಅಲ್ಲಿ ಮಲಿಕೊಂಡಲ್ಲ, ಆಮೇಲೆ ಶುರು ಮಾಡ್ಕೊಬಿಟ್ರು ಜನಗಳು ಸಿಕ್ಕಾಬಿಟ್ಟ. ಎಷ್ಟು 5:30ಗೆಲ್ಲ ಬಂದ್ಬಿಡೋರು. 6 ಗಂಟೆ ಆದರೂ ಸ್ಟಾರ್ಟೇ ಮಾಡಿರ್ತಿರ್ಲಿಲ್ಲ ಅವರು. ಎಷ್ಟು 5:30ಗೆಲ್ಲ ಬಂದ್ಬಿಡೋರು ಸಿಕ್ಕಾಬಿಟ್ಟೆ. ತೀಟೆ ಸ್ವಲ್ಪ 5:30ಗೆಲ್ಲ ಎಷ್ಟು 5:30ಗೆಲ್ಲ ಬಂದು ಶುರು ಮಾಡ್ಕೊಬಿಟ್ರೆ ಇನ್ನು ಸುಮಾರು 7 ಗಂಟೆವರೆಗೂ 2 ಬ್ಯಾಚಲ್ಲಿ ನಡೆಯೋದು. 2 ರೌಂಡಲ್ಲಿ, ಅಂದರೆ ಸೆಕೆಂಡ್ ರೌಂಡಲ್ಲಿ ಅಂದರೆ ಒಬ್ಬನೇ ಬರ್ತಿದ್ದ ಅವನು. ಅಮ್ಮ ಹೋಗ್ತಾಯಿತ್ತು ನೋಡಿ, ಇಲ್ಲಿ ವರ್ಕೌಟ್ ಮಾಡಿ ಮುಗಿಸ್ಬಿಟ್ಟು ಅಲ್ಲಿಗೆ ಹೋಗ್ತಾಯಿತ್ತು. ಯೆಲ್ಲೋ ಕಲರ್ ಡ್ರೆಸ್ ಅದು. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾವಳು ಈಗ ಅಮ್ಮ. ಸಂಡೇ ಅಂತ ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಮುಂಚೆ ಡೈಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದು. ಇತ್ತೀಚೆಗೆ ನಾನು ನೋಟಿಸ್ ಮಾಡಿಲ್ಲ, ಮರ್ತೇ ಹೋಗಿದ್ದೀನಿ ನಾನು ಅವರನ್ನ, ಅದಕ್ಕೆ ನೆನಪಿಸ್ತಾವಲ್ಲ ಬಡ್ಡೆಕ್ಲು. ರೀಸೆಂಟ್ ಡೇಸಲ್ಲಿ ಕಾಣಿಸ್ಕೊಳ್ತಿರ್ತಾರೆ ಅವಾಗ ಅವಳಿಗೆ, ನಾನು ಕವರ್ ಮಾಡಿಲ್ಲ ಅಷ್ಟೇ. ಅಲ್ಲಿ ಸ್ಟ್ರೈಟಲ್ಲಿ ಹೋಗ್ತಾ ಇಲ್ಲ ಒಬ್ಬಳು ಯೆಲ್ಲೋ ಕಲರ್. ಇದು ಸಂತೃಪ್ತಿ ಅವ್ರು ಕೊಟ್ಟಿರೋ ಊಟ. ಗಂಗಿಗುರು ದೇವಸ್ಥಾನಕ್ಕೆ ಹೋದರೆ ಊಟ ಮಾಡ್ಕೊಬಿಡ್ತಾನೆ ಅಂತ ಅಂದ್ಬಿಟ್ಟು ಸೋಳೆ ಮಕ್ಕಳು ರೈಲ್ವೆ ಸ್ಟೇಷನಲ್ಲಿ ತಪಾಸಣೆ ಮಾಡಿ ರೈಲ್ ಹತ್ತಿ ಬಿಡದೆ ಗಲಾಟೆ ಮಾಡೋದು. ಇಲ್ಲಿ ಬಂದು ಊಟ ಮಾಡಬೇಕು. ಆ್ಯಕ್ಚುಲಿ ಕಂಪ್ಲೇಂಟ್ ಲೆಟ್ರ್ ಇವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ಡ್ರಾಪ್ ಮಾಡ್ತಾಯಿದ್ದೀನಿ. ಈ ಬಡ್ಡಿ ಮಕ್ಕಳು ಒಂದು ಬದಿ ಕಾಣಿಸ್ತೀವಿ. ಕೊಟ್ಟಿರೋ ಊಟನೂ ಕೊಡೋದಿಲ್ಲ, ಕೊಡೋರ ಹತ್ರ ಹೋಗಿ ತಿನ್ನೋಕ್ಕೂ ಬಿಡೋಲ್ಲ ಸೋಳ. ಮುಂದೆ ಕಾಣಿಸ್ಕೊಳ್ಳಿ ಅಂದರೆ ಸೂಳೆ ಬೋನ್ಗೆ ಊಟ ಇಟ್ಟು ಅರಗಲ್ಲ. ರೈಲ್ವೆ ಸ್ಟೇಷನ್ಗೆ ಹೋಗು, ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗು, ಇಲ್ಲಿ ಊಟಕ್ಕೆ ಬಾ, ಎಲ್ಲಿಗಾದರೂ ಹೋಗು. ಸಿಟಿಯಲ್ಲಿ ಎಲ್ಲೇ ಹೋದರೂ ಮುಂದೆ ಹಿಂಗೆ ಆಡಿಸ್ಕೊಂಡು ಹೋಗ್ತಾರೆ ಸೂಳೆ. ಲೆವೆಲ್ ಕವರ್ ಆಗಿಲ್ಲ ಅಲ್ವಾ? ನಾನು ತಿಂದ್ಬಿಟ್ಟು ಊಟ ಹಾಕಿ ಅಂತ ಹೇಳಲ್ಲ, ಅದು ಅಷ್ಟು ಊಟ ಕಡಿಮೆ ಹಾಕಿದ್ದಾರೆ ಅಂತ ಹೇಳಲ್ಲ. ಲೈವಲ್ಲಿ ಕವರ್ ಆಗಿದೆ. ಇವ್ರು ಮಿಡ್ರಿಗೆ ಊಟ ಬರೀ ಇಷ್ಟ ಗುರು ಊಟ ಹಾಕೋದು. ಇಷ್ಟು ಅಂದ 3 ತುತ್ತು ಬಾಯಿಗೆ ಹಾಕೋಬಿಡ್ತೀನಿ, ಬೇಡ ಹಾಕೋಣ 5 ತುತ್ತು ಅಂತ ಇಟ್ಕೊ. ಇಷ್ಟು ಅಂದ ಕೊಡದೆ ಆಗಲ್ವಾ, ಊಟ ಕೊಡ್ತೀವಿ ನಾವು ಅಂತ. ಮಿಡ್ರಿಗೂ ಊಟ ಆಟ ಆಡ್ತಾರೆ ಬಟ್ಟೆ ತಗೊಂಡ್ರೆ ಬಾಬಾ. ಕುಮದೇಳ ಕದ್ದನ ಬಾಲಾಗ್ಬಿಟ್ಟು ಮತ್ತು ಹರೀಶನ ಬಾಲಾಗ್ಬಿಟ್ಟು ಹೇಳಿವರು. ಹೆಲ್ಮೆಟ್ ಹಿಡಿದಿರೋದು ಏನಕ್ಕೆ ಅಂದರೆ ಹೇಮಂತ್, ಶತಾಬಳ್ಳಾರ್ ಗಡ್ಡೆ ಹೇಮಂತ್ ಇದ್ದಾರಲ್ಲ, ಅವ್ನ ಪ್ರೊಡಕ್ಷನ್ ತೊಗೊಳ್ತೀವಿ ಅಂತ. ಹೆಲ್ಮೆಟ್ ಹೇಮಂತ್ ಅವನದು ಐಡೆಂಟಿಟಿ. ಹೇಮಂತ್ ಹೆಂಗ್ ಪ್ರೊಡಕ್ಷನ್ ತೊಗೊಳ್ತಾನೆ ಅಂದರೆ ದಡಿಯ ದಾಂಡಿಗರನ್ನ ಎತ್ಕೊಟ್ಟೋದು ನನ್ನ ವಿರುದ್ಧ ಆ ಥರ.
ಐಶ್ವರ್ಯ ಅರ್ಜುನ್ ಕಾರ್ ಕೊಡ್ತಾ ಇದ್ದಾರೆ. ಹೌದಲ್ಲ, ಪೋಸ್ಟರು ಫಿಲಮ್ ಪೋಸ್ಟರು ಆಟೋ. ಇದು 3ನೇ ರೌಂಡು. 3ನೇ ರೌಂಡ್ ಊಟ ತೊಗೊಳ್ತಿರೋದು ಸೇಬಲ್ಲ ಮುಗೀತು. ನೆಕ್ಸ್ಟ್ ಟೈಮ್ ಹೋಗೋಷ್ಟೊಳಗೆ ಇರೋದಿಲ್ಲ, ಮುಗಿದೋಯ್ತು. ಅದಕ್ಕೆ ಆಲ್ರೆಡಿ ದಾರ ಬೀಸ್ತವನು. ಸಿಟಿ ಬಸ್ KS 57F671 57F671 ಏನು ಕರೆಕ್ಟಾಗಿ ಹೇಳಿರಿ. ಯಾವತ್ತು ಊಟ ಮಾಡೋದು ನೋಡಿಲ್ಲ ಅಂದ್ಕೊಳ್ತಾರೆ. ನಂಬರ್ 1 ಬೆಟ್ ಬೇಡ, ಚೆನ್ನೈ ಮೇಲೆ ನಂಬರ್ 1 ಬೆಟ್ ನೋಡಿದ್ರು. ಅಲ್ಲಿ ನೋಡ್ತಾರೆ ಚಂದ ನೋಡಿದ್ರು. ಕಲ್ಲು ಮಿಟ್ಟೆ ರಪಕ್ ಅಂತ ಹೊಡಿತಲ್ಲ. ನಾನು ನೋಡ್ತಾನೆ ಇದ್ದೆ, ಅದಕ್ಕೆ ಆಯ್ತವ ಆರ್ಗನೈಸೇಷನ್ಗೆ ಇದೇ ಸಾಕು. ಚಿಗ ತೋರಿಸ್ತಾ ಇರೋದು ಯಾವಾಗ ಊಟ ಮಾಡ್ತಾರೆ. ದಿನ ಹೊತ್ತಿದ್ದ ಇವಾಗ ಕೂಡ 4 ಕೂತಿದ್ದಷ್ಟೊಳಗೆ 4 ಅವತಾರಗಳು. ರೋಡ್ ಬ್ಲಾಕ್ ಮಾಡ್ಕೊಂಡು ಹೋಗೋದು, ಪೊಲೀಸ್ ಪ್ರೊಟೆಕ್ಷನ್ ಬೇರೆ. ಸರಿ, ವ್ಯಕ್ತಿ ಕೈಯಲ್ಲಿ ಸುಮಾರು ಟ್ಯಾಟೋ ಆಯಿತು. ಇದು ರಾಜಶೇಖರದೆಲ್ಲ ಅವ್ರ ತಂಗಿ ಹೆಸರು. ರೆಡ್ ಕಲರ್ ಶೂಸ್ ನೋಡೋರು ಸಾಕು, ಬೇರೆ ಏನು ಬೇಡ. ಗಾಡಿ ನಂಬರ್ ಸಿಕ್ಕು ರೆಡ್ ಯಾವುದು ಹೋಗ್ಬಿಟ್ಟು ಗೊತ್ತಿಲ್ಲ. ಅದು ಆಟೋ ಅಲ್ಲಿ ಹೋಗ್ತಾ ಇದೆಯಲ್ಲ, ಅದು ಸ್ಕೂಟ್ರ್ಗಳು, ಬಜಾಜ್ ಚೇತಕ್ ಸ್ಕೂಟ್ರಿಗೆ ಅದು ರೋಡೇ ಕಾಣ್ತಾ ಇಲ್ಲ. ಆ ರೇಜ್ ಹೋಗೇ ಬಿಟ್ಕೊಂಡು ಹೋಯ್ತದು ಬಜಾಜ್ ಚೇತಕ್ ಗಾಡಿ. AS ಗಾಡಿ, ಓಲಾ ಗಾಡಿ ಇಂಗ್ಲೀಷಲ್ಲಿ ನೋಡಿದ್ರು. ರೆಡ್ ಕಲರ್ ಶೂಸ್ ಹಾಕೊಂಡಿರೋದು. ಆ ರೆಡ್ ಕಲರ್ ಶೂಸ್ ಯಾಕೆ ಅಂದರೆ ಟೋಪಿ ಕೂಡ ರೆಡ್ ಹಾಕೊಂಡು ಅದೇನು ಅಂದರೆ ಕುಂಬಳಕಂದ ಅಭಿಷ್ ಇದ್ದಾನಲ್ಲ, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಪೋಸ್ಟ್ ಹಾಕೊಂಡು ಒಂದು ಫೋಟೋ ಅಪ್ಲೋಡ್ ಮಾಡ್ಕೊಂಡಿದ್ದಾನೆ. ಆ ಫೋಟೋದು ಇದೇ ಥರ ಶೂಸ್ ಹಾಕೊಂಡಿರೋದು. ಅದು ಅವನು ರೆಡ್ ಕಲರ್ ಹಾಕೊಂಡಿರೋದು. ಇಲ್ಲಿ ಪೊಲೀಸ್ ಇದ್ದಾರೆ, ಅವ್ರ ಗಾಡಿ ನೋಡಿ ಎಷ್ಟು ಚೆನ್ನಾಗಿ ಇರ್ತಾರೆ. ಇದು ಆರ್ಗನೈಸ್ ಬೇಕಂತ ನಿಂತಿರೋದು ಸುಮ್ಮನೆ. ಬೆಟ್ ಬೇರೆ ಹಾಕೊಂತವನೆ ಬೇಕಂತ ನಿಂತಿರ್ತಾರೆ. ಬರೋ ತಲೆ ಕೆಡ್ಸ್ಕೊಳ್ಬೇಡ. ಅಭಿಷ್ ಬಾಲಗುಚ್ಚಿ ಅವರು, ಅದಕ್ಕೆ ಗಂಡನ ಬಾಲಗುಚ್ಚಿಗಳು ತಲೆ ಕೆಡ್ಸ್ಕೊಳ್ಬೇಡ. ಮೊಬೈಲ್ ಡೇಟಾ ಸೇವ್ ಮಾಡೋಕ್ಕೂ ಜಾಗ ಇಲ್ಲ. 5 GB ಏನೋ ಡೇಟಾ ಉಳ್ಕೊಂಡಿದೆ ಅಷ್ಟೇ, ಎಕ್ಸ್ಪೋರ್ಟ್ ಮಾಡೋಕ್ಕೂ ಜಾಗ ಇಲ್ಲ. ರೆಡ್ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಅವನನ್ನು ಮುಂದೆ ಇಟ್ಕೊಂಡು ನಾವೆಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ, ಅಂದರೆ ಅವಮಾನ ಮಾಡಿ ಎಲ್ಲ ಓಡಿಸ್ಬಿಡ್ತೀವಿ ಅಂತ ಆಗಿರುತ್ತೆ. ಆಟೋ ರಿಕ್ಷಾದವರು ಅದೇ ಓಲಾ ಗಾಡಿಯಲ್ಲಿ ಹೋದು, ಅದೇ ಓಲಾ ಗಾಡಿಯಲ್ಲಿ ನಿಂತಿತ್ತಲ್ಲ, ಅದೇ ಓಲಾ ಗಾಡಿ ಸೂಪರ್ ಹೀರೋ ಹೋದ. ಆರ್ಗೇಟಲ್ಲಿ ನಾನು ಬರಬೇಕಾದ್ರೆ ಫುಟ್ಪಾತ್ ಮೇಲೆ ಆಟೋಗಳು ನಿಲ್ಸ್ಕೊಂಡಿದ್ದಾರಲ್ಲ ಇವರು ಆರ್ಗೇಟಲ್ಲಿ. ಇದೇ ಕಾರಣಕ್ಕೆ ಇವರು ಆಟೋದವರು ಗುದ್ದಾಡಿ ಸಾಯ್ತಾರೆ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು. ಅಂದರೆ ಬೈದಾಡ್ತಾರೆ, ಹೊಡೆದಾಡ್ತಾರೆ, ಕೈ ಮೇಲೆ ಹಾಯಿಸ್ತಲ್ಲ, ಬೈದಾಡ್ತಾರೆ. ಒಂದೂವರೆಗಿಂದ 5 ನಿಮಿಷ ಇದೆ, ಹೋಗ್ತಾ ಇದ್ದೀವಿ. ಊಟ ಇಲ್ಲ ಇವತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಕ್ತು ಅಷ್ಟೇ, ಮಧ್ಯಾಹ್ನ ಡಿನ್ನರ್ ಇಲ್ಲ. ಓಪನ್ ಅಂತ ಯಾರು ಓಪನ್ ಮಾಡ್ಕೊಳ್ಳಿ ಹೋಟೆಲ್. ನಾನು ಹೋಗ್ತಾ ಇದ್ದೀನಿ. 1:15 ಆಲ್ಮೋಸ್ಟ್ 1:15 5 ನಿಮಿಷ ಇದೆ ಅಷ್ಟೇ, ಹೋಗ್ತಾ ಇದ್ದೀನಿ.
KA09 AB1246 ಯಶ್ ನಮ್ಮ ಹತ್ರ ಬೇಡ. ಆ್ಯಕ್ಚುಲಿ ಒಳಗಡೆ ಅವನು ಫೋನ್ಪೇ ಯೂಸ್ ಮಾಡ್ತಾಯಿದ್ದ. ಫೋನ್ಪೇ ಓಪನ್ ಮಾಡಿ ಲೋಗೋ ಬೇರೆ ತೋರಿಸ್ತಾ ಇದ್ದ. ಸೊ ಅದು ಸ್ಟೋರಿ ಅದೇ, ಅಲ್ಲಿ ಫೋನ್ಪೇದೇ ಕಲರ್ ಬಟ್ಟೆ ಹಾಕ್ಕೊಂಡಿರೋದು. ಬಟ್ ಇಲ್ಲ, ಅದೇನಾದರೂ ಆಗೋಗ್ಲಿ, ಇವರು ತಲೆ ಕೆಡಿಸ್ಕೊಳ್ಳಲ್ಲ, ವೀಡಿಯೋ ರೆಕಾರ್ಡು ಮಾಡೋಕ್ಕೆ ಹೋಗಲ್ಲ. ಅದೇ ಕಂಪ್ಲೇಂಟ್ ಲೆಟ್ರ್ ಬರೆದಿದ್ದೀನಿ, ಆಲ್ರೆಡಿ ಪೋಸ್ಟ್ ಮಾಡೋದೊಂದು ಬಾಕಿ. ಸೊ ಅದಕ್ಕೆ ತಿಗ ಹುರ್ಕೊಂಡು ಊಟ ಕೊಟ್ಟಿಲ್ಲ ಅಷ್ಟೇ. ಅವ್ನು ಅದೇ ಗಾಡಿ ಅಂದ್ಕೊಳ್ತೀನಪ್ಪ. ಅದು ಆರ್ಗೇಟ್ ಹತ್ರ ಝೀ ಅಂತ ಸ್ಪೀಡಲ್ಲಿ ಹೋಗ್ತಾರಲ್ಲ ಓಲಾ, 2 ಸರಿ. ಒಂದು ಸರಿ ಪಾರ್ಕ್ ಹತ್ರ ಸಿಗ್ತಾನೆ, ಇನ್ನೊಂದು ಸರಿ ಆರ್ಗೇಟ್ ಹತ್ರ ಸಿಗ್ತಾನೆ. ಅದೇ ಗಾಡಿ ಅಂತ ಅಂದ್ಕೊಳ್ತೀನಿ. ಮುಂಜಾಳ ಕಂದನ ಬಾಲಂಗೋಶಿಗಳ ಹಾವಳಿ ಸಿಕ್ಕಾಪಟ್ಟೆ ಇದೆ. ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಿರೋದು. ಇದು ರಕ್ತಿದ್ದ ಕೂಡ ಸಿಕ್ಕಿಲ್ವಲ್ಲ, ಅದಕ್ಕೆ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಕೊಟ್ಟಿಲ್ಲ ಅದಕ್ಕೆ. ಜಿಪ್ ಪ್ಯಾಂಟ್ ಜಿಪ್ ಬಿಚ್ಕೊಂಡ್ಬಂದಿರೋದವ. ಅದು ನೀರು ತೊಗೊಂಬರೋಕೆ ಹೋಗಿದೆ, ಅದಕ್ಕೆ ತೋರ್ಸೋಕ್ಕೋಸ್ಕರ ಕುಮಾರು ನೀರು ಸುರಿತಾ ಇರೋದು. ತುಂಬಿ ತುಳುಕ್ತೈತೆ ಅಂದರೂ ನೀರು ಇಳಿತಾ ಇರೋದು, ಅದಕ್ಕೆ ನೀರು ಉಯ್ತಾ ಇರೋದು. ಏನಂದರೆ ಸುಮ್ಮನೆ ಆಡ್ಕೊಳ್ಳೋದಕ್ಕೋಸ್ಕರ ಒಂಥರ ಟೀಸಿಗೆ ಮಾಡೋದು ಅಂತಾರಲ್ಲ ಅದು. ಪ್ರಶ್ನೆ ಬರ ಮಾಡ್ತಾನೆ, ನಾನು ಆ ಕಡೆ ತಿರುಗಿ ನೋಡೋದು ಬಿಡೋಲ್ಲಿ ಕವರ್ ಆಗಿರುತ್ತೆ ಅದು. ಆ್ಯಕ್ಚುಲಿ ನೀರು ಹಿಡಿಯೋಕೆ ಹೋದ್ನಲ್ಲ ಅದಕ್ಕೆ. ಅಲ್ಲಿ ಇನ್ನೊಬ್ಬ ನೀರು ಹಿಡಿಯೋ ಜಾಗದಲ್ಲಿ ಇಲ್ಲೊಬ್ಬ ಟೋಪಿ ಕುದುರೆ ನನ್ನ ಕಡೆ ಬರ್ತಾಯಿತ್ತು. ನಾನು ಕೆಳಗೆ ಬಂದಿರೋ ಹೊಡ್ಕೊಂಡು ಹೋಗಿರೋದು. ಅಲ್ಲಿ ಈ ಪಾರ್ಕಲ್ಲೊಬ್ಬ ಟೋಪಿ ಅಫಿಷಿಯಲ್ ವರ್ಕೌಟ್ ಮಾಡ್ತಾರಲ್ಲ, ಸೇಮ್ ಡಿಟೋ ನೋಡೋಕೆ ಅವನ ಥರ ಇರೋನೊಬ್ಬ ಅಲ್ಲಿ ಯಾವುದೋ ತಮಿಳು ಏನೋ ಬೊಗಳ್ಕೊಂಡು ಹೋಗ್ತಾವನೆ. ಇದು ಏನು ಹೆಸರು ಹೇಳೋದು, ಟೊಯೋಟಾ ಯಾವುದೋ ಒಂದು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದೆ. ಅವತ್ತಲ್ಲಿ ಅಂತ ನಕ್ಕೊಂಡು ಹೋಗ್ತಾ ಇದೆ. ಡಿಟೋ ಅವನ ಥರನೇ ಇದ್ದಾನೆ ನೋಡೋಕೆ ಅವನು. ಎಕ್ಸಿಟ್ ಹೆಂಗೆ ತಗೋತಾರೆ ನೋಡ್ಬರು. ಅಲ್ಲಿ ಗೇಟ್ ಐತೆ, ಇಲ್ಲಿ ಎಕ್ಸಿಟ್ ತಗೋತಾವನ. ಬೇಕಂತ ಮಾಡ್ತಾರದು ಆ ಥರ. ಅಂದರೆ ಕಾಂಪೌಂಡ್ ಆಗ್ತೀವಿ ಅಂತ. ಈ ಲೋಡಕ್ಕೆ ಯಾಕೆ ಗೊತ್ತಾಗ್ತಿರೋದು, ನೋಡ್ರೆ ಕರೆಕ್ಟಾಗಿ ಅವ್ನು ಕಾಲು ಹಿಡೀಲಿ ಕೂತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಕೂತ್ಕೊಂಡು ಕಾಲೆಲ್ಲ ಆಡಿಸ್ಕೊಂಡು ಎಂಥ ಮಿಡ್ರಿಗೊಟ್ಟು ನನ್ನ ಮಕ್ಕಳು ಅವರ ಈ ಮುದಿ ವಯಸ್ಸಲ್ಲಿ ಇಂಥ ಆಟ ಆಡ್ತಾನಂದ್ರೆ ನನ್ನ ಮಗ ಹುಟ್ಟಿದಾಗಿಂದ ಇವತ್ತು ಗಂಟ ಎಷ್ಟು ಮನೆ ಹಾಳು ಮಾಡಿರ್ಬೇಡ, ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿರ್ಬೇಡ, ಹೆಂಗೆ ಉಣ್ಕೊಂಡು ತಿನ್ಕೊಂಡು ಅವನು ಇಂಥವ್ರಿಗೆ ಕಾಲ. ಸೌಂಡ್ ಬಾರಿಸಿರೋದವಳು ಶ್ರುತಾ ಬಳ್ಳಾಳ್. ಇದು ಪ್ರಪ್ಪ ಅಂತ ಸೌಂಡ್ ಐತಲ್ಲ ಅದು. ಶ್ರುತಾ ಬಳ್ಳಾಳ್ ಐಶ್ವರ್ಯ ಅರ್ಜುನ್ ತೊಗೊಂಡೋಗ್ತೀರಿ ಅಂತ ಅವಳು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಶ್ರುತಾ ಬಳ್ಳಾಳ್ ಪರವಾಗಿ. ಬ್ಲೂ ಪೆನ್ನಲ್ಲಿ ಬರೆಯೋದು ಅಂತ ಅವರು. ನಿಮ್ಗೆ ಏನಾರು ಗೊತ್ತಾ ಜನಗಳು ಬ್ಲೂ ಪೆನ್ ಬಳಸ್ತಾರೆ ಅನ್ನೋದು? ಅವರಿಬ್ಬರು ಮಾತಾಡ್ಕೊಂಡು ಹೋದಾರಲ್ಲ, ಅವರು ಮಾತಾಡಿದ್ದೇನೆಂದರೆ ಫಸ್ಟು ಬ್ಲೂ ಪೆನ್ ತೆಗೆದ್ಬಿಟ್ಟು ಬರೀತಾರೆ ಹಾಗೆ ಹಿಂಗೆ ಮೈಸೂರು ಅಂತ ಹೇಳೋದು. ಅಂದರೆ
ಬ್ಲೂ ಪೆನ್ ಇಡೀ ಮೈಸೂರು ಯೂನಿಟ್ ಅವರು ಬ್ಲೂ ಪೆನ್ನ ಐಡೆಂಟಿಟಿಯಾಗಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರೋದು. ಈ ಬಿಲ್ಡ್ರಿಗೊಟ್ಟಿನಲ್ಲಿ ಮಕ್ಕಳು ಆಡ್ತಾರೆ ಅಷ್ಟು ಇಷ್ಟಲ್ಲ ಆಗೋದು. ಏನು ಚೆಂದ ಮಾತಾಡ್ಕೊಂಡಿರ್ತಾರೆ ಗೊತ್ತಾ. ಅಲ್ಲೊಬ್ಳು ಅವಳವ್ವ ಎಷ್ಟು ಜನಕ್ಕೆ ಹೋಗಿ ಹುಡ್ಸಿಲ್ಲ ಗೊತ್ತಿಲ್ಲ. ಪಾಪಗೆ ಹಾಲು ಕುಡ್ಸೋಕ್ಕೋಸ್ಕರ ಚಪ್ಪಲ್ ನೇಚೆ ಬಿಟ್ಬಿಡೋಲ್ಲ ಸೋಳೆ ಮಗಳು. ಸ್ಲಿಪ್ಪರ್ ಕಾಣ್ತಾ ಇದೆಯಲ್ಲ ಅಲ್ಲಿ. ಯಾಕಾಗಿ ಮಾಡಿದ್ದು ಅಂದರೆ ನಾನು ಅಲ್ಲಿ ಕುತ್ಕೊಳ್ಳೋಕೆ ಹೋಗ್ಬೇಕಿತ್ತು ಈಗ. ಅದಕ್ಕೆ ಈಗ ಅವನು ಲೌಡ ಎಷ್ಟೊತ್ತವರೆಗೆ ಕೂತ್ಕೊಂಡಿದ್ದೆ ಕಾಲು ಅಳ್ಳಾಡಿಸ್ಕೊಂಡು. ಸೊ ನಾನು ಹೋಗಲಿಲ್ಲ. ಸೊ ಈಗ ಅವ್ನು ಎದ್ದೋದ ಕೂಡಲೇ ಅವಳು ಬಂದು ಆ ಚಪ್ಪಲ್ ಬಿಟ್ಬಿಟ್ಟು ಅಲ್ಲಿ ಒಳಗಡೆ ಬರ್ರಿ ಮೆಂಡ್ರಿಗೆ ಗುಡ್ಸೋಳೆ ಮಕ್ಕಳೇ. ಹೊರಡು ರಾಜೇಶ್ ಚಿತ್ರ ಹೊಡೆಸ್ಕೊತದಲ್ಲ ಅವ ಮುಂದ್ಕ ಲೌಡ ಸಿಟಿ ಬಸ್ ಸ್ಟ್ಯಾಂಡ್ಲಿ ಮತ್ತು KR ಹಾಸ್ಪಿಟ್ಲಿಗೆ ಮುಂಭಾಗ ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತಾನಲ್ಲ. ಅವನ ಗಲೀಲಿ ಕೂತ್ಕೊಂಡವನೆ ಆ ಗಾಡಿಗಳ ಮಧ್ಯೆ ಎಲ್ಲೋ ಕಲರ್ ಸ್ಕೂಟಿ ಮುಖದ ಮುಂದೆ ಕೂತ್ಕೊಂಡು ಮಾತಾಡ್ತಾವನೆ ಸೋಳ ಮಗ. ಇಲ್ಲಿವರೆಗೂ ಕೆಲಸ ಇದೆ, ಅಷ್ಟು ಜ್ವರ ಬಗಳ್ತಾವನೆ. ರೆಡ್ ಶೂಸ್ ಮಧ್ಯಾಹ್ನ ಕೂಡ ರೆಡ್ ಶೂಸ್ ತೋರಿಸಿದ್ರು. ರೆಡ್ ಶೂಸ್ ತೋರಿಸೋ ನಂತರ ಊಟ ಸಿಕ್ಕಿಲ್ಲ. ಇವಾಗ ಕೂಡ ಊಟಕ್ಕೆ ಅಂತ ಹೋಗ್ತಾ ಇದ್ದೆ. ಸೊ ರೆಡ್ ಶೂಸ್ ತೋರಿಸ್ತಾ ಇರೋದು ಮಾಡ್ತಾ ಇದ್ದೀನಿ. ಅವತ್ತು 11 EB 6571 ನಾಲ್ಗೆ ತೋರಿಸ್ದ ಸೋಳ ಮಗ. ಗೋಳಿ ಬಕ್ಲ ಗಾಡಿ ಕೇಳಿ ಕೆಲಸ ಅಲ್ಲ. ಯಾರು ಸೌಂಡ್ ಮಾಡ್ತಾ ಇರೋದು ಸುಮ್ಮನೆ ಗಣ ಹಾಕೋದು. ಕೇಳಿಸ್ಕೊಟ್ರ ಪ್ರಕಾಶ್ ಪಂಪ್ ಟೆಕೆಂಡ್ ಎಲೆಕ್ಟ್ರಿಕ್ ಟೈಲ್ ಇದೆ. ಸೂರ್ಯ ಸ್ಕೇಟ್ ಎಲ್ಲ ಸ್ಕೇಟಿಂಗ್ದು ಟೀಮ್ಗಳು. ಸ್ಕೇಟಿಂಗ್ ಟೀಮ್ ಏನಕ್ಕೆ ಅಂದರೆ ವಿನಯ್ ಯಾವುದೋ ಸ್ಕೇಟಿಂಗ್ ಟೀಮ್ ಏನೋ ಗೊತ್ತಿಲ್ಲ. ಸ್ಕೇಟ್ ನೋಡ್ದಂಗೆ ಆಯಿತು. ವಿನಯ್ ಯಾರು ತುಳಸಿ ಜ್ಯುವೆಲ್ಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರಮ್ಮ, ನಂಜನಗೂಡು ತುಳಸಿ ಜ್ಯುವೆಲ್ಸರಲ್ಲಿ ಆ ಹುಡುಗ ಸಿಕ್ಕಿ ನನಗೆ 1-2-3 ಸರಿ ಸಹಾಯ ಮಾಡಿದ್ದ. ಸೊ ಅದು ರಿಲೇಟೆಡ್ ಅವ್ರು ಸ್ಕೇಟಿಂಗ್ ಹೇಳ್ಕೊಡ್ತಾನೆ. ಅದಕ್ಕೆ ಸ್ಕೇಟಿಂಗ್ ಏನೋ ತೋರಿಸ್ತೀವಿ. ರೆಡ್ ಶೂಸ್ ಅಲ್ಲಿದ್ದು ಇದೇ ವ್ಯಕ್ತಿದು ಏನೋ ಐಡಿಯಾ ಇಲ್ಲ ಔಟಲ್ಲಿ. KA03D 3307 ಗಾಡಿ ಆಗ್ತಾ ಇರೋದು. ಈ ಗಾಡಿ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಹೈಂಡಾ ಎಕ್ಸ್ಟರ್ ಸಿಕ್ಕಾಪಟ್ಟೆ ಎಷ್ಟೊಂದು ಅಂದರೆ ಇದೇ ಸ್ಪಾಟಲ್ಲಿ ಈ ಕಡೆಯಿಂದ ಒಂದು ಆ ಕಡೆಯಿಂದ ಒಂದು ಬರೋದು ಗಾಡಿ. ಒಂದೊಂದೇ ಸರಿ ಅಟ್ ಅ ಟೈಮ್ 3-4 ಗಾಡಿಗಳು ನೋಡಿದ್ದೀನಿ ಇವತ್ತು. ಇವೊಂದು ಸ್ಟೈಲ್ ನೋಡಿ ಬರೋ. ಆಯಿತು ಬಾ ಕೊಡ್ತೀನಿ ಉಣ್ಣವೆ ತಂಬಿಗಳು. ಆದರೆ ಐಶ್ವರ್ಯರಾಜರು ಮುಂದೆ ಇಟ್ಕೊಂಡು ಡಿಫೆನ್ಸ್ ಮಾಡ್ಕೊಳ್ತೀವಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಐಶ್ವರ್ಯರಾಜನ್ ಅವನು ಎಷ್ಟು ಜೋರಾಗಿ ಹರ್ಚ್ಕೊತಾವ ಗುರು. ಬೆತ್ತೆ ಮಾತಾಡೋ ಫುಲ್ ಹರ್ಚ್ಕೊಬೇಡ ಯಾಬಿಟ್ಟು ಇರ್ತದೆ. ಆರ್ಗನೈಸ್ಡ್ ಇವರು ಪೂರ್ತಿ ಆರ್ಗನೈಸ್ ಇದೆಲ್ಲ ಬೇಕಂತ ಬ್ಲಾಕ್ ಮಾಡ್ಕೊಂಡಿರೋದು. ಪೂರ್ತಿ ಆರ್ಗನೈಸ್ ಇದೆಲ್ಲ ಆರ್ಗನೈಸ್ ಇದೆ. ಹೋಗ್ತಿದೆ ಆರ್ಗನೈಸ್ ಜೀವ. ಆರ್ಗನೈಸ್ಡ್ ಇವ್ರುಗಳು ಅಷ್ಟೇ ಪೂರ್ತಿ IB ಏನು ಓದಲೇಬೇಕು. HN 4456 ಗಾಡಿ ಅದು. ಚೋಕ್ ಬರೋ ಕೊಡ್ತಾರೆ ಸರ್ ಅವಾಗ ಎರಡು ಇಲ್ವಾ ಇದೇ ಗಾಡಿ ಹತ್ತಿರ್ತ U5142 ಗಾಡಿ KF55 ಅದು ಅಂತ ಹೇಳ್ಬಿಟ್ಟು ಹೋದ್ರು. ನಾಯಿ ಕರೀತಾರಲ್ಲ ಆ ಥರ ಸೊಳ್ಳೆ ಮಕ್ಕಳು.
ಬಸಪ್ಪಂತೆ ಹೊಸ ಅವತಾರ ಶುರು ಆಗೈತೆ. ಇಲ್ಲಿ ಬರ್ತಾನೆ ಈಗ ಪಾರ್ಕಲ್ಲಿ ಲೈನ್ ಹೊಡೆದು ಸಾಕಾಯ್ತು. ಈಗ ಈ ಸ್ಪಾಟಿಗೆ ಬರ್ತಾನೆ ಬಚ್ಚಿಟ್ಟು ಕೂತ್ಕೊಳ್ಳೋಕ್ಕೆ. ಮುಂದೆಲ್ಲ ಹುಡುಗರು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎದ್ದು ಹೋಗ್ತಾ ಇದ್ದಾರೆ. ಗದೆ ಸ್ಟಾರ್ಟ್ ಆಗ್ತಾ ಇರೋದು. ಬಹುಶಃ ಬೇರೆ ಯಾರೋ ಬರ್ತಾರೆ, ಏನೋ ಪ್ರೋಗ್ರಾಮ್ ಇದೆ, ಬೇರೆ ಪ್ರೋಗ್ರಾಮ್. ಎಲ್ಲೊಬ್ಬ ಉಯ್ಯಾಲೆ ಆಡ್ತಾ ಇದ್ದಾರೆ. ಕಡವ ದಡಿಯ ಮದುವೆ ಆಗಿ ವಯಸ್ಸು ಮಕ್ಕಳಿರಬೇಕು ಅವನಿಗೆ. ತಡಿಯ ಇದ್ದಾನೆ, ಉಯ್ಯಾಲೆ ಆಡ್ಕೊಂಡು ಫೋಲೆ ಮಾತಾಡ್ತಾ ಇದ್ದಾರೆ. ಪಾರ್ಕಲ್ಲಿ ಒಬ್ಬರು ಇಲ್ಲ, ಇವರೆಲ್ಲರೂ ನಾನು ಬಂದಮೇಲೆ ಬಂದಿದ್ದು. ನಾನೀಗ ಆ ಬೆಡ್ಶೀಟೆಲ್ಲ ಒರೆಸಿದೆ, ಸುಮ್ಮನೆ ಮಲಿಕೋತಾ ಇದ್ದೀನಿ. ಏನಾದರೂ ಮಾಡ್ಕೊಳ್ತಾ ಇಲ್ಲಿ ಬಿಡುತ್ತೆ. ಇತ್ತೀಚೆಗೆ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ, ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಯಿದ್ದೀನಿ. ನಿದ್ದೆನೂ ಮಾಡ್ತಾಯಿಲ್ಲ ಆ ಥರ. ಅಂದರೆ ಕೆಮಿಕಲ್ ಡ್ರಗ್ಸು ಆಳು ಕೊಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತೆ. ಅದೇ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ಸಾಯಂಕಾಲ ತಿಂಗಳ ಕಾಟ ಕೊಡ್ತಾರೆ, ಜೊತೆಗೆ ಅದು ಇದು ಎರಡೂ ಆ್ಯಡ್ ಆನ್ ಆಗುತ್ತೆ. ಕೆಮಿಕಲ್ಸ್ ಹಾಕಿರೋದ್ರಿಂದ ಜಾಸ್ತಿ ನಿದ್ದೆ ಮಾಡಬೇಕಾಗಿ ಬರುತ್ತೆ. ಜೊತೆಗೆ ಇಲ್ಲಿ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ, ಹೀಗಾಗಿ ಅದು ಮಲ್ಟಿಪಲ್ ಆಗುತ್ತೆ. ಸೊ ಹೀಗಾಗಿ ಹೆವಿ ಸ್ವಲ್ಪ ಸಮಯ ಸಿಕ್ಕರೂ ಅಲ್ಲೇ ತುಸುಕತ್ತೆ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಬಿತ್ಕೊಬಿಡ್ಬೇಕು, ಆ ಮಟ್ಟಕ್ಕೆ ಜೀವನ ಮಾಡ್ತಾಯಿದ್ದೀನಿ. ಒಂದು ವಾರದಿಂದ ಸಿಕ್ಕಾಪಟ್ಟೆ ಬೆಳಗ್ಗೆ ಹೊತ್ತಂತೂ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದೀನಿ. ಸಮಯ ಸಿಕ್ಕಾಗೆಲ್ಲ ಮನಿಕೊಂಡು ನಿದ್ದೆ ಮಾಡ್ತಾನೆ ಇದ್ದೀನಿ ಹೊರತು ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾಯಿಲ್ಲ. ಹೇಳ್ಬೇಕಾದ್ರೆ 4-5 ದಿವಸದಿಂದ ವೀಡಿಯೋನ ಬರೀ ಎಕ್ಸ್ಪೋರ್ಟ್ ಕೂಡ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಹಾಗಾದರೆ ಲೆಕ್ಕ ಹಾಕಿ ಯಾವ ಮಟ್ಟಕ್ಕೆ ಸುತ್ತ ವಾತಾವರಣ ಇರಬೇಕು ಅಂತ. ಸೊ ಸದ್ಯಕ್ಕೆ ಮಲಿಕೋತಾ ಇದ್ದೀನಿ. ಬೆಳಗ್ಗೆ ಮಳೆ ಬರೋ ಸಾಧ್ಯತೆ ಇದೆ. ಬೆಳಿಗ್ಗೆ ನಂಜನಗೂಡು ಕಡೆಗೆ ಹೋಗಬೇಕು. ದೊಡ್ಡದ ಆಕಳಿಕೆ ಬರ್ತಾಯಿದೆ. ಬಹುಶಃ ಯಾರೋ ಬರ್ತಾರೆ, ಯಾರೋ ಬರಲಿಲ್ಲ ಅಂದರೆ ಮಳೆ ಅಂತೂ ಬರ್ಬೋದು. ಹೋಟೆಲ್ ಏನೋ ಒಂದು ಪ್ರೋಗ್ರಾಮ್ ಅಂತೂ ಇದೆ, ಅದಂತೂ ಗ್ಯಾರಂಟಿ. ಎಲ್ಲರೂ ಖಾಲಿ ಮಾಡ್ದಾಗಲೇ ನಾನು ಗೆಸ್ಟ್ ಮಾಡಿದೆ, ಬೇರೆ ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ. ಬರ್ತಾ ಇದ್ದಾರೆ ಮುಂದಿನ ಟೌನ್ಗಳು ಯಾರ ಹೊಸ ಹುಡುಗರು.